ನ್ಯಾಯಪರ. ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆದ ಅಖಿಲ ಕರ್ನಾಟಕ ಕೊರಚ ಚಿಂತನ ಮಂಥನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಮಾಜದ ಚಿಂತಕರು, ಹಿರಿಯರು, ಸಂಘದ ಪದಾಧಿಕಾರಿಗಳು ಹಾಗೂ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದಂತಹ ಗಣ್ಯರು ಈ ಸಂದರ್ಭದಲ್ಲಿ ಇದ್ದು, ಅಖಿಲ ಕರ್ನಾಟಕ ಕೊರಚ ಮಹಾಸಂಘಕ್ಕೆ ಆದರ್ಶ ಯಲ್ಲಪ್ಪನವರನ್ನು ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಆದರ್ಶ ಯಲ್ಲಪ್ಪ, ಭೋಜರಾಜ ಮುಟ್ಟಿಗರ್, ಬಾಲಕೃಷ್ಣಪ್ಪ, ಬೆಂಗಳೂರು ಕೃಷ್ಣಪ್ಪ, ಗಂಗಪ್ಪ ಪಾವಗಡ, ಸಿದ್ದೇಶ್ ಮಾದಾಪುರ, ವಿನಾಯಕ ಪೆನಗೊಂಡ, ವಿಕಾಸ್ ಗುಬ್ಬಿ, HR ಸ್ವಾಮಿ, ಶಿವಕುಮಾರ್ ಸುಗುಣ ಅವರು, ಕೊಟ್ರೇಶ್ SAL, ಕವಾಡಿ ಚಂದ್ರಪ್ಪ, ಸಮಾಜದ ಮುಖಂಡರುಗಳು ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ಪತ್ರಿಕೆಗಳಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಜನ, ಅನೇಕ ಪರಿಣಿತರು ಕೂಡ ಇದರ ಬಗ್ಗೆ ಬರೆದಿದ್ದಾರೆ. ಅವನ್ನೆಲ್ಲವನ್ನೂ ಕೂಡ ನೀವು ಕೂಡ ಗಮನಿಸಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಹಾಗಾಗಿ ಈಗ ನಾನು ಸವಿಗುರುವಾಗಿ ಈ ಒಳ ಮೀಸಲಾತಿಯ ಕುರಿತು ಹೇಳುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮಗೇನಾದರೂ ಕಾನೂನಾತ್ಮಕವಾದಂಥ ಗೊಂದಲಗಳೇನಾದರೂ ಇದ್ದರೆ ಅದನ್ನು ನನ್ನ ತಿಳುವಳಿಕೆ ಮಟ್ಟದಲ್ಲಿ ಬಗೆಹರಿಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಅದನ್ನ ಓದಿ ಅರ್ಥ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವ ಕಡೆ ನಾವು ಮಾಡಿದ್ವಿ. ಈ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಈ ದೇವರು ಜನಗಳನ್ನ ಅಂತ ನಿಲ್ಲಿಸಿ ನೋಡಿದ್ವಿ. ಅದೆಲ್ಲ ಜಾತ್ರೆ ಆಯ್ತು, ಆ ಜಾತ್ರೆ ಇದೆಲ್ಲ ಆಗ್ಬೇಕಾಗಿರೋದು. ಏನ್ ಹಾಕ್ಬೇಕು, ಸಂಕಟಕ್ಕೆ ಸಂಬಂಧಪಟ್ಟ ಮಾತ್ರ ಹಾಕಿ. ಇವತ್ತಿಂದ ಹುಡುಗರೆ ನೋಡಿ, ಇವತ್ತು ನೀವು ಮಾಡಬೇಕಾದ್ರೆ ಬಹಳ ದೊಡ್ಡ